ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನಾಂಕ 28/5/2025 ಸುಮಾರು 70 ವರ್ಷದ ವ್ಯಕ್ತಿಯು ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ಆ ವ್ಯಕ್ತಿಯು ಕೇಲಿಯಲ್ಲಿ ಸುಮಾರು 2 ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಆ ವ್ಯಕ್ತಿಗೆ ಉಸಿರಾಟದ ತೊಂದರೆ ಇತ್ತು. ಉಸಿರಾಟದ ತೊಂದರೆ ಅದ್ರ ಜೊತೆಗೆ ಅವನಿಗೆ ಕಿಡ್ನಿ ತೊಂದರೆ ಇತ್ತು, ಜೊತೆಗೆ ಮೆದುಳಿನ ತೊಂದರೆ ಹಾಗೂ ಸಕ್ಕರೆ ಕಾಯಿಲೆ, BP ಹಾಗೂ ಅನೇಕ ಲಿವರ್ ತೊಂದರೆ, ಹೀಗೆ ಅನೇಕ ಕೋಮಾರ್ಬಿಡಿಟಿಗಳು ಇದ್ದವು. ಇವೆಲ್ಲವುಗಳಿದ್ದರಿಂದ ಅವ್ರು ಅಡ್ಮಿಟ್ ಮಾಡಿದರು. ಅವ್ನು ಅತಿ ಉಸಿರಾಟ ತೊಂದರೆ ಆದ್ದರಿಂದ ಅವರು ಕೋವಿಡ್ ಟೆಸ್ಟನ್ನು ತಮ್ಮ ರ್ಯಾಟ್ ಮುಖಾಂತರ ಅದು ಮಾಡಿದ್ದಾರೆ. ಅಲ್ಲಿ ಮಾಡಿದ ತಕ್ಷಣ ಅಲ್ಲಿ ಪಾಸಿಟಿವ್ ಬಂದಿದೆ ಮೊನ್ನೆ. ಆ ನಂತರ ಅವನಿಗೆ ರೋಗ ಹೆಚ್ಚಾಗಿದ್ದರಿಂದ ನಮ್ಮ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಸೊ ನಾವು ನಿನ್ನೆ ದಿನಾಂಕ 28/5/2025 ಸುಮಾರು 4ರಿಂದ 4:15 ಗಂಟೆಗೆ ಆ ವ್ಯಕ್ತಿ ನಮ್ಮಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವನಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಜೊತೆಗೆ ಸ್ವ್ಯಾಬನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು ರಾತ್ರಿ 7:30ರಿಂದ 8 ಗಂಟೆಯ ಮಧ್ಯದಲ್ಲಿ ಅವನು ಮರಣ ಹೊಂದಿರುತ್ತಾರೆ. ಸೊ ಅದಕ್ಕೆ ನಾವು ಈ ಕೇಸ್ಗಳನ್ನು ಅಲ್ಲಿ ರ್ಯಾಟ್ ಪಾಸಿಟಿವ್ ಬಂದಿರೋದ್ರಿಂದ ಇದಕ್ಕೆ ಸಂಶಯಾಸ್ಪದ ಕೋವಿಡ್ ಅಂತ ತಿಳಿದುಕೊಂಡು ಅದಕ್ಕೆ ಮುನ್ನೆಚ್ಚರಿಕೆಯಲ್ಲಿ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದೀವಿ. ಮತ್ತು ಅದನ್ನು ಒಂದು ಸ್ವ್ಯಾಬನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಇವತ್ತು DHO ಅವ್ರ ಮುಖಾಂತರ ನಾವು ಹುಬ್ಬಳ್ಳಿ KMC ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಅವರು ತಪಾಸಣೆ ಮಾಡಿ ಅದು ವರದಿ ಬಂದ ತಕ್ಷಣ ಅದ ನಂತರ ವರದಿಯನ್ನು ಅದು ಪಾಸಿಟಿವ್ ಅಂತಕ್ಕಂಥ ಕನ್ಫರ್ಮೇಡ್ ಟೆಸ್ಟ್ಗಳನ್ನ ಮಾಡಿ ತಮಗೆ ಹೇಳ್ತಿದ್ವಿ. ಜೊತೆಗೆ ಅವನಿಗೆ ನಾವು ಏನು ಪ್ರಿಕಾಷನ್ಸ್ ಅಂತಂದರೆ ಯೂನಿವರ್ಸಲ್ ಪ್ರಿಕಾಷನ್ಸ್ ಹೇಳ್ತೀವಿ. ಅವು ಏನು ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದರೆ ಮಾಸ್ಕ್ ಹಾಕ್ತಕ್ಕಂಥದ್ದು ಮತ್ತು ಕ್ಯಾಪ್ ಹಾಕ್ತಕ್ಕಂಥದ್ದು ಮತ್ತು ಕೈಕಾಲನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಅವನ್ನೆಲ್ಲ ಪ್ರಿಕಾಷನ್ ತೊಗೊಂಡು ಮಾಡಿ ಅವರಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಎಲ್ಲ ಮುನ್ನೆಚ್ಚರಿಕೆ ಕೈಗೊಂಡು ಅದನ್ನು ಅಂತ್ಯ ಸಂಸ್ಕಾರನ ಮಾಡಬೇಕು ಅಂತ ಅವರಿಗೆ ತಿಳಿಸ್ಕೊಂಡು ಕೊಟ್ಟಿದ್ದೀವಿ. ಹೌದು, ರಾತ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಕೋವಿಡ್ ನಿಯಮ ಅಂದರೆ ಎಲ್ಲವನ್ನೂ ಚಾಚು ಚಪ್ಪದೆ ಪಾಲಿಸಣೆ ಮಾಡಿ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡು ಅವ್ರು ಮಾಡಬೇಕು ಅಂತ ಅವ್ರಿಗೆ ತಿಳಿಸ್ಕೊಟ್ಟು ಮಾಡಿಕೊಟ್ಟಿದ್ದೀವಿ. ನಾವು ಆ ರೀತಿ ಪ್ಯಾಕ್ ಮಾಡಿ ಕೊಟ್ಟಿದ್ದೀವಿ. ನಿನ್ನೆ ಕೋವಿಡ್ ವಾರ್ಡ್ನಾಗ ಅವ್ರಿಗೆ ಚಿಕಿತ್ಸೆ ಹೌದು, ನಿನ್ನೆ ಕೋವಿಡ್ ವಾರ್ಡ್ನಲ್ಲೇ ಕೂಡ ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಯಾಕಂದರೆ ಈಗಾಗಲೇ ನಮ್ಮ ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ, ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಎಲ್ಲ ಅದಕ್ಕೆ ಸಂಶಯಾಸ್ಪದ ಅಂತಲೇ ತಿಳ್ಕೊಂಡು ಅದು ಮಾಡಿಕೊಟ್ಟಿದ್ದೀವಿ. ಈಗ ಮತ್ತೆ ಟೆಸ್ಟಿಂಗ್ ಅದು ಏನು ಮಾಡ್ತೀವಿ? ಸೊ ಟೆಸ್ಟಿಂಗ್ ಈಗ ನಾವು ಸನ್ನದ್ಧರಾಗಿದ್ದೀವಿ. ಸರ್ಕಾರ ನಿಯಮಗಳ ಪ್ರಕಾರ ನಾವು ಸ್ವ್ಯಾಬನ್ನು ಅಂದರೆ ಸಾರಿ ಕೇಸಲ್ಲಿ ಸ್ವ್ಯಾಬನ್ನು ಕಲೆಕ್ಟ್ ಮಾಡಿ KMC RI ಅಂದರೆ KMC ಹುಬ್ಬಳ್ಳಿ ನಾವು ಆಸ್ಪತ್ರೆಗೆ ನಾವು ಹುಬ್ಬಳ್ಳಿ ಕಳಿಸ್ಕೊಡ್ಬೇಕಾಗಿದೆ, ಅಲ್ಲಿ ಟೆಸ್ಟ್ ಮಾಡ್ತೀವಿ. ಒಂದು ವೇಳೆ ಹೆಚ್ಚಾದರೆ ನಮಗೆ ಅವಕಾಶ ಕೊಟ್ಟರೆ, ನಮಗೆ ನಮ್ಮ ಅನುಮತಿ ಸರ್ಕಾರ ಅನುಮತಿ ಕೊಟ್ಟರೆ ನಾವು ಕೂಡ ಮಾಡಿಕೊಡ್ತೀವಿ. ಫೆಸಿಲಿಟಿ ಇದೆ. ಅನುಮತಿ ಸರ್ಕಾರದ ಅನುಮತಿ ಬಂದರೆ ಪ್ರಾರಂಭ ಮಾಡಿಕೊಡ್ತೀವಿ. ಸೊ ಟೆಸ್ಟಿಂಗ್ ಕಿಟ್ ಅಂತಂದರೆ ಅಲ್ಲಿಂದ ಅವು ಒಂದ್ಸಲ ಅನುಮತಿ ಕೊಟ್ಟರೆ ಅದ್ರ ಜೊತೆಗೇ ಅದು ಬೇಕಾಗಿರ್ತಕ್ಕಂಥ ಎಲ್ಲ ಏನು ಅವಶ್ಯಕ ಸಾಮಗ್ರಿಗಳನ್ನ ಎಲ್ಲ ಕೊಟ್ಟು ಕಳಿಸ್ತಾರೆ. ನಮ್ಮ ಮಷಿನ್ಸ್ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ಒಂದು ದೊಡ್ಡ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಮತ್ತು HODs ಎಲ್ಲ ಕೂಡ ಒಂದು ಸಭೆಯನ್ನು ಕೂಡ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಮುಂಜಾಗ್ರತೆ ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡೇ ಮಾಡ್ಕೊಂಡಿದ್ದೀವಿ. ಮಾಸ್ಕ್ ಹಾಕೊಳ್ಳೋದೆಲ್ಲ ಪ್ರಾರಂಭ ಮಾಡಿದ್ದೀವಿ. ಬೇರೆ ಹೇಳಿ ತಗೊಂಡು ಹೋಗ್ತಿದ್ದೀವಿ. ಒಂದು ಐಸೋಲೇಷನ್ ಈ ವ್ಯಕ್ತಿಯನ್ನು ಐಸೋಲೇಷನ್ ವಾರ್ಡಲ್ಲಿ ಅಡ್ಮಿಟ್ ಮಾಡಿತ್ತು. ಅಲರ್ಟ್ ಆಗಿದ್ದೀವಿ. ನಮ್ಮ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳು ತಿಳಿಸಿ ಹೇಳ್ತಾ ಇದ್ದೀವಿ. ಎಲ್ಲ ಕೋವಿಡ್ ನಿಯಮಾವಳಿಗಳನ್ನ ಪಾಲನೆ ಮಾಡ್ಕೋಬೇಕು, ಜೊತೆಗೆ ಮಾಸ್ಕನ್ನು ಹಾಕೋಬೇಕು ಮತ್ತು ಕೈಗಳನ್ನು ಸ್ವಚ್ಛತೆ ಮಾಡ್ಕೋಬೇಕು. ಎಲ್ಲ ಸಂದರ್ಭದಲ್ಲಿ ಕೂಡ ಕೋವಿಡ್ ನಿಯಮಾವಳಿಗಳನ್ನು ಪಾಲನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವ್ರಿಗೆ ತಿಳಿಸಿ ಕೂಡ ಹೇಳಿದ್ದೀವಿ. ಈಗ ಸದ್ಯಕ್ಕಂಕರ್ ಯಾವುದೋ ಬಂದಿಲ್ಲ, ಇನ್ನೂವರೆಗಿಲ್ಲ. ಈಗ ನಾವು ಈಗಾಗಲೇ ರೆಸ್ಪಿರೇಟರಿ ಡಿಪಾರ್ಟ್ಮೆಂಟ್ ಯೂನಿಟ್ ಇದೆ, ಅವರಿಗೆ ತಿಳಿಸಿ ಹೇಳಿದ್ದೀವಿ. ಧನ್ಯವಾದ.